ದಲಿತರ ಏಳಿಗೆಗೆ ನಾನು ಒಬ್ಬನೇ ಅನುದಾನ ನೀಡಿದ್ದು ಅಂತ ಹೇಳ್ಕೊಂಡು ಸಿಎಂ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ ಕೆಎಸ್ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಸಿಎಂ ಅರ್ಧಂಬರ್ಧ ಸಾಧನೆ ಮಾಡಿ ಸನ್ಮಾನ ಸಮಾರಂಭದಲ್ಲಿ ಖಡ್ಗ ಹಿಡಿದು ಸಂಭ್ರಮಿಸಿದ್ದಾರೆ. ನೀಡಿರುವಂತಹ ಅನುದಾನದಲ್ಲಿ ಅರ್ಧದಷ್ಟು ಬಳಕೆ ಮಾಡದಿದ್ರೆ ಅವರು ಖಡ್ಗ ಇಳಿಸಿ ಪೋಷಾಕು ಕಳಿಸಬೇಕಾಗುತ್ತೆ ಅಂತ ವ್ಯಂಗ್ಯ ಆಡಿದ್ದಾರೆ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ದಲಿತರಿಗೆ ಹಿಂದುಳಿದವರಿಗೆ ಇಷ್ಟು ಅನ್ಯಾಯ ಆಗ್ತಿದ್ದು ನೋಡ್ತಾ ಕೂತ್ಕೊಂಡು ಪ್ರತಿನಿತ್ಯ ನಾವೇ ಹಿಂದುಳಿದ ದಲಿತರ ಚಾಂಪಿಯನ್ ಅನ್ನೋ ರೂಪದಲ್ಲಿ ರಾಜ್ಯ ಜನದ ಮುಂದೆ ಪ್ರದರ್ಶನ ಮಾಡಿಕೊಂಡು ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿಸ್ಕೋತಾರೆ, ಪೇಟ ಹಾಕ್ಕೋತಾರೆ. ಅವರೆಂದು ಮದುವೆನಲ್ಲೂ ಹಾಕ್ಕೊಂಡಿದ್ರಲ್ಲ ಗೊತ್ತಿಲ್ಲ, ಕೋಟು ಸಿರ್ಕಿಂದು ಕೋಟ್ ಹಾಕ್ಕೋತಾರೆ, ಕೈಯಲ್ಲಿ ಖಡ್ಗ ಹಿಡ್ಕೋತಾರೆ. 50% ನಿಮ್ಮದು ಸಾಧನೆ ಆಗಿಲ್ಲ ಅಂತ ನೀವು ಒಪ್ಕೊಂಡ ಮೇಲೆ ಅರ್ಧ ಖಡ್ಗ ಕೈ ಬಿಡಬೇಕು, ಅರ್ಧ ಕೋಟ್ ಬಿಡಬೇಕು, ಅರ್ಧ ಪೇಟ ಬಿಡಬೇಕು.